ಒಮ್ಮೆ ಒಂದೇ ಒಂದು ಆಸ್ಪತ್ರೆಗೆ ದಾಖಲಾಗೋದ್ರಿಂದ ನಿಮ್ಮ 10 ವರ್ಷದ ಉಳಿತಾಯ ಖಾಲಿಯಾಗ್ಬೋದು. ಅದೇ ರೀತಿ ಆರೋಗ್ಯ ವಿಮೆ ಇದ್ದಾಗಲೂ ಕೂಡ ಕೇವಲ 10,00,000ಕ್ಕೆ 3,00,000, 5,00,000 ಮಾತ್ರ ನಿಮಗೆ ಸಿಗ್ಬೋದು. ಕೆಲವೊಮ್ಮೆ ಕ್ಲೈಮೇ ರಿಜೆಕ್ಟ್ ಆಗ್ಬೋದು. ಯಾಕೆ? ಯಾಕೆಂದರೆ ವಿಮೆ, ಅದರಲ್ಲೂ ಆರೋಗ್ಯ ವಿಮೆ ಬಗ್ಗೆ ತುಂಬ ಮಾಹಿತಿ ಕೊರತೆ ಇರುತ್ತೆ. ಕಾರಣ ಅವರು ಆರೋಗ್ಯ ವಿಮೆ ತೆಗೆದುಕೊಂಡಿದ್ದಾರೆ. ಆದರೆ ಅದರಲ್ಲಿನ ಕಂಡೀಷನ್ಸು, ಅದರಲ್ಲಿ ಸಿಗುವಂತಹ ಫೆಸಿಲಿಟೀಸ್‌ಗಳು, ಅವುಗಳ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಂಡಿರಲ್ಲ. ಕಡಿಮೆ ಪ್ರೀಮಿಯಂ ಅಂತ ಹೇಳಿ ತೆಗೆದುಕೊಂಡ್ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಥರ ಆಗೋದ ಚಾನ್ಸ್ ಇರುತ್ತೆ. ಅದೇ ಅಲ್ಲದೆ ಇನ್ನು 10 ಅಂಶಗಳನ್ನು ನೀವು ಆರೋಗ್ಯ ವಿಮೆ ತೆಗೆದುಕೊಳ್ಳುವಾಗ ಗಮನಿಸಬೇಕು. ಅವು ಯಾವ್ದ್ಯಾವ್ದು ಅಂತ ನೋಡಿದ ಮೇಲೆ ನೀವು ಸುಲಭಕ್ಕೆ ಆರೋಗ್ಯ ವಿಮೆಯ ಬಗ್ಗೆ ಮರಳಾಗೋದಿಲ್ಲ, ಮೋಸ ಹೋಗೋದಿಲ್ಲ. ನಮಸ್ಕಾರ, ನಾನು ಶೀಲಾ ಭಟ್. ಇದು ಜೀವನ ಪ್ರಣತಿ ವಾಹಿನಿ. ಜೀವನದ ಎಲ್ಲ ಆಯಾಮಗಳಲ್ಲಿ ಬರುವಂತಹ ಸವಾಲುಗಳಿಗೆ ನಾನು ನನ್ನ ಲೈಫಲ್ಲಿ ಏನು ಕಂಡುಕೊಂಡಿದ್ದೀನಿ ಉತ್ತರವನ್ನು, ಅದನ್ನು ಅಧ್ಯಯನ, ದೃಷ್ಟಿಕೋನ ಮತ್ತು ಅನುಭವದ ಮೂಲಕ ತಿಳಿಸಿಕೊಡುವ ಯತ್ನ ಇದು. ಇವತ್ತು ಬುಧವಾರ ನಾವು ಹಣಕಾಸಿನ ಬಗ್ಗೆ ತಿಳ್ಕೊಳ್ತಾ ಈ ಆರೋಗ್ಯ ವಿಮೆಯ ಬಗ್ಗೆ ನೋಡೋಣ. ತುಂಬ ಸಾರಿ ನಾವು ಹಣ ಗಳಿಸ್ತೀವಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಗಳಿಸಿದ ಹಣವನ್ನು ಉಳಿಸೋದ್ರಲ್ಲಿ ಸ್ವಲ್ಪ ಎಡು ಬಿಡ್ತೀವಿ. ಈಗ ಅದರಲ್ಲಿ ಒಂದು ಆರೋಗ್ಯ ವಿಮೆ. ನಾವು ಸರಿಯಾದ ರೀತಿ ಆರೋಗ್ಯ ವಿಮೆ ಮಾಡಿಕೊಂಡಿಲ್ಲ ಅಂತಂದರೆ, ಒಮ್ಮೆ ಆಸ್ಪತ್ರೆಗೆ ದಾಖಲಾದರೆ ಇವತ್ತಿನ ಆಸ್ಪತ್ರೆ ಖರ್ಚು ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತು. ಅಂತಹ ರೂರಲಲ್ಲಿ ಇದ್ರೂ ಕೂಡ ಮಿನಿಮಮ್ 50,000ದಿಂದ ಎಷ್ಟು ಲಕ್ಷ ಬೇಕಾದರೂ ಖರ್ಚಾಗ್ಬೋದು. ಒಂದು ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಸಾಮಾನ್ಯವಾಗಿ ಹೇಳಿದ್ನಲ್ಲ, 1,00,000ದಿಂದ 15,00,000ವರೆಗೂ ಖರ್ಚಾಗ್ಬೋದು. ನೀವು ಯಾವ ಥರ ಆಸ್ಪತ್ರೆ, ಯಾವ ಥರ ಕಾಯಿಲೆ, ಯಾವ ಥರ ಶಸ್ತ್ರಚಿಕಿತ್ಸೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಿದ್ದಾದ್ರಂತೂ ಮಿನಿಮಮ್ ಒಂದು 4-5 ಲಕ್ಷದಿಂದ 15,00,000, 20,00,000ವರೆಗೂ ಆಗುತ್ತೆ. ಅದೇ ಕ್ಯಾನ್ಸರಲ್ಲಾದರೆ 50,00,000ಕ್ಕಿಂತ ಮೇಲಾಗ್ಬೋದು. ಸೊ ಈ ತರಹ ಸಂದರ್ಭದಲ್ಲಿ ಯಾವುದೇ ತುರ್ತು ಸಂದರ್ಭ ಇದ್ದಾಗ ಯಾರ ಹತ್ರ ಕೇಳ್ತೀರಾ? ಹಣ ಯಾರು ಕೊಡ್ತಾರೆ ಅಲ್ವಾ? ಅಂಥ ಸಂದರ್ಭದಲ್ಲಿ ಕೈ ಹಿಡಿಯೋದು ಆರೋಗ್ಯ ವಿಮೆ. ಅದೇ ಅಲ್ಲದೆ ನಿಮ್ಮನ್ನು ಸಾಲದಿಂದ ಯಾರಾದರೂ ಹುಷಾರು ತಪ್ಪಿದ ತಕ್ಷಣ ಫಸ್ಟು ಆಗೋದು ಆರ್ಥಿಕ ಹೊಡೆತ. ಅಷ್ಟು ವರ್ಷ ದುಡಿದು ಮಾಡಿದಂತಹ ಮನೆ ಒತ್ತೆಡಬೇಕಾಗ್ಬೋದು, ಅಥವಾ ಯಾವುದನ್ನು ಒತ್ತೆ ಬಂಗಾರ ಯಾವುದೇ ಇರ್ಬೋದು, ಅದನ್ನು ಅಡಮಾನ ಇಡಬೇಕಾಗ್ಬೋದು, ಅಥವಾ ಮಾರಾಟ ಮಾಡಬೇಕಾಗ್ಬೋದು. ಶಿಕ್ಷಣ ಮಕ್ಕಳದ್ದು ಎಲ್ಲದೂ ಹೊಡೆತ ಬರೋದು ಆರೋಗ್ಯ ಸಮಸ್ಯೆಯಿಂದ. ಸೊ ಇದನ್ನೆಲ್ಲ ತಪ್ಪಿಸ್ಕೋಬೇಕು ಅಂತಂದರೆ ಆರೋಗ್ಯ ವಿಮೆ ಬಹಳ ಮುಖ್ಯ. ಅದನ್ನು ಮಾಡಿಸೋದಕ್ಕೆ ಯಾವುದನ್ನು ಗಮನಿಸಬೇಕು, ಇದನ್ನು ನೋಡೋಣ. ವಿಮೆ ಅಂದ ತಕ್ಷಣ ಒಂದು ಭಯ ಇದೆ. ಅದು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ. ಉದಾಹರಣೆಗೆ ಜೀವ ವಿಮೆ ಅಂದ ತಕ್ಷಣ, ಇವರು ನಾನು ಸಾಯೋದಕ್ಕೆ ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ಜೀವ ವಿಮೆ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ವಿಮೆ, ಆರೋಗ್ಯ ವಿಮೆ ಅಂದ ತಕ್ಷಣ ಇವರು ಸದಾ ಡಾಕ್ಟ್ರು ಯೋಚನೆಯಲ್ಲೇ ಇರ್ತಾರೆ. ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಇವರೇ ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅದೆಲ್ಲ ಒಂದು ಏನು ಹಗಲು ದರೋಡೆ, ಆರೋಗ್ಯ ವಿಮೆ ಅನ್ನೋದೊಂದು ಮೋಸ. ಈ ಥರ ಯೋಚನೆ ಮಾಡುವ ಮಂದಿ ಇನ್ನೂ ತುಂಬ ಜನ ಇದ್ದಾರೆ. ಅವರೆಲ್ಲ ತಿಳ್ಕೊಳ್ಬೇಕಾಗಿದೆ ಏನಂದರೆ, ಆರೋಗ್ಯ ವಿಮೆ ಅನ್ನೋದು ಆರ್ಥಿಕ ಸುರಕ್ಷತೆಯ ತಳಪಾಯ. ಜೀವ ವಿಮೆ ಹೇಗೆ ಕುಟುಂಬದ ಸುರಕ್ಷತೆಯ ತಳಪಾಯನೋ, ಅಥವಾ ನೀವು ಯಾವುದನ್ನು ನಂಬಿ, ನಿಮ್ಮನ್ನು ನಂಬಿ ಯಾವುದೋ ಒಂದನ್ನು ಕಟ್ಟಿರ್ತೀರ, ಒಂದು ಸಂಸ್ಥೆ ಕಟ್ಟಿರ್ಬೋದು, ಒಂದು ಕುಟುಂಬ ಕಟ್ಟಿರ್ಬೋದು, ಆ ಕಟ್ಟಿದ್ದನ್ನು ಉಳಿಸಿಕೊಳ್ಳುವಂಥದ್ದು, ನಿಮ್ಮ ನಂತರವೂ ಉಳಿಸಿಕೊಳ್ಳುವಂಥದ್ದು ಜೀವ ವಿಮೆ ಆದರೆ, ನೀವು ಇರುವಾಗಲೇ ನಿಮ್ಮ ಆರೋಗ್ಯದಿಂದಾಗಿ, ನಿಮ್ಮ ಸುತ್ತಲೂ ಇರುವವರ ಆರೋಗ್ಯದಿಂದಾಗಿ ನೀವು ಗಳಿಸಿದ್ದನ್ನು ಕಳ್ಕೊಳ್ಬಾರ್ದು ಅಂತ ಏನು ಇದೆ, ಅದೇ ಆರೋಗ್ಯ ವಿಮೆ. ಆದ್ದರಿಂದ ಅದು ರಕ್ಷಣೆಗೆ ತಡೆಗೋಡೆನೇ ಹೊರತು ಅದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದನ್ನು ಮೊಟ್ಟ ಮೊದಲನೇದಾಗಿ ಗಮನಿಸಬೇಕು ಆರೋಗ್ಯ ವಿಮೆ ಮಾಡಿಸುವಾಗ. ಅದು ಸುಮ್ಮನೆ ನನ್ನ ಹತ್ರ ಒಂದು ಪಾಲಿಸಿ ಇದೆ ಅಂತ ಹೇಳುವ ಹಾಗಲ್ಲ. ಉದಾಹರಣೆಗೆ ಒಂದು ISI ಮಾರ್ಕ್ನ ಒಂದು ಹೆಲ್ಮೆಟ್ ಹಾಕ್ಕೊಂಡು ಪೊಲೀಸರಿಗೆ ಅಮಾರಿಸ್ದಂಗೆ ತಗೊಬಾರ್ದು ಆರೋಗ್ಯ ವಿಮೆನ.
ಕವರೇಜ್ ಅಮೌಂಟ್. ಮೊದಲನೇದಾಗಿ ಕವರೇಜ್ ಅಮೌಂಟ್. ಇದನ್ನು ಹೆಲ್ಮೆಟ್ ಧರಿಸಿದ ಹಾಗೆ ಮಾಡ್ಕೊಬಾರ್ದು. ಒಂದು 100, ₹200, ₹300 ಇದು ಚಿಕ್ಕದೊಂದು ಹೆಲ್ಮೆಟ್ ಹಾಕ್ಕೊಂಡು ಪೊಲೀಸರು ಯಾಮಾರಿಸ್ದಂಗೆ ಆಗಬಾರ್ದು. ಹೆಲ್ಮೆಟ್ ಹಾಕ್ಕೊಳ್ತೀರಾ, ಸರಿಯಾದ ರೀತಿ ISI ಮಾರ್ಕ್ನ ಒಳ್ಳೆ ಅದನ್ನು ಹೆಲ್ಮೆಟ್ನ ಹಾಕ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಅದೇ ಥರ ಕವರೇಜ್ ಅಮೌಂಟು ಆರೋಗ್ಯ ವಿಮೆನಲ್ಲಿರುತ್ತೆ. ಅದು ನೀವು 2,00,000ದ್ದು 5,00,000ದ್ದು ಆಯುಷ್ಮಾನ್ ಭಾರತ್ ಅಥವಾ ಬೇರೆ ಯಾವುದೋ ಇದರಲ್ಲಿ ನೀವು ತಗೊಂಡ್ರೆ ಎಲ್ಲ ಸಂದರ್ಭದಲ್ಲಿ ಅದು ವರ್ಕ್ ಆಗೋದಿಲ್ಲ, ಅಂದರೆ ಸಾಕಾಗೋದಿಲ್ಲ. ಇವಾಗಿನ ಆಸ್ಪತ್ರೆ ಖರ್ಚು ಜಾಸ್ತಿ ಆಗಿರೋದ್ರಿಂದ ಕನಿಷ್ಠ 10 ಲಕ್ಷಗಳಿಂದಾದರೂ, ಅಂದರೆ ಕನಿಷ್ಠ 10 ಲಕ್ಷ, ಆಮೇಲೆ ನೀವು ಎಷ್ಟು ಬೇಕಾದ್ರೂ ತಗೋಬೋದು. ಕನಿಷ್ಠ 10 ಲಕ್ಷದ ಮೊತ್ತಕ್ಕೆ ಆರೋಗ್ಯ ವಿಮೆ ಹೊಂದೋದು ಬಹಳ ಉತ್ತಮ. ಆಮೇಲೆ ಕುಟುಂಬದಲ್ಲಿ ಯಾವ ಥರ ತಗೋಬೇಕು. ನಾವು 5 ಜನ ಇದ್ದೀವಿ, 4 ಜನ ಇದ್ದೀವಿ, 3 ಜನ ಇದ್ದೀವಿ, ಇಬ್ಬರೇ ಇದ್ದೀವಿ. ಹಾಗಿದ್ದಾಗ ನಿಮ್ಮ ವಯಸ್ಸೆಷ್ಟು, ಯಾರು ಪಾಲಿಸಿ ಮಾಡಿಸ್ತಿದ್ದೀರಲ್ಲ ಅವರ ವಯಸ್ಸೆಷ್ಟು, ಅದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ವಯಸ್ಸು ಮತ್ತು ನಿಮ್ಮ ಅವಲಂಬಿತರ ವಯಸ್ಸು, ಅದರ ಮೇಲೆ ನೀವು ಕುಟುಂಬ ಇಂಡಿವಿಜುವಲ್ ಅಂದರೆ ವೈಯಕ್ತಿಕ ಅಥವಾ ಕುಟುಂಬ ಪಾಲಿಸಿಯನ್ನು ನಿರ್ಧಾರ ಮಾಡಬೇಕಾಗತ್ತೆ. ಆದಷ್ಟು ಹಿರಿಯ ನಾಗರಿಕರಿಗೆ ಸಪ್ರೇಟ್ ಆದಂಥ ಪಾಲಿಸಿಯನ್ನು ಹೊಂದಿದ್ದು, ಉಳಿದವರಿಗೆ ಒಂದು ಫ್ಲೋಟಿಂಗ್, ಈ ಒಂದು 10 ಲಕ್ಷದ ಅಮೌಂಟ್ ಮಾಡಿಸಿದ್ರೆ ಅದರಲ್ಲಿ ಎಲ್ಲರದ್ದು ಅಂದರೆ 3-4 ಜನರದ್ದು ಕವರೇಜ್ ಇರಬೇಕು. ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಹುಷಾರ್ ತಪ್ಪ ಆಸ್ಪತ್ರೆಗೆ ಸೇರೋದಿಲ್ಲ ಅಲ್ವಾ. ಹಾಗಂತ ಒಬ್ರದ್ದೇ ಅಮೌಂಟ್ನ ಕಟ್ಟುವ ಅವಶ್ಯಕತೆ ಇಲ್ಲ. ಒಬ್ಬೊಬ್ರದ್ದೇ ಸಪ್ರೇಟಾಗಿ ಎಲ್ಲರದ್ದು ಸೇರಿಸಿ ಕಟ್ಟುವಂಥದ್ದನ್ನು ಫ್ಲೋಟಿಂಗ್ ಅಂತ ಹೇಳ್ತೀವಿ. ಅದನ್ನು ಕುಟುಂಬ ಪಾಲಿಸಿ, ಅದನ್ನು ತಗೊಳ್ಳೋದು ಬಹಳ ಮುಖ್ಯ. ಸೊ 3ನೇದು, ನಿಮ್ಮ ನಗರದ ಆಸ್ಪತ್ರೆಗಳು ಅಥವಾ ನಿಮ್ಮ ಹತ್ರ ಇರುವಂತಹ ಆಸ್ಪತ್ರೆಗಳು ಆ ಪಾಲಿಸಿನಲ್ಲಿ ಇದ್ದಾವ, ಆ ಪಾಲಿಸಿ ಅಲ್ಲಿ ಕ್ಲೇಮ್ ಆಗುತ್ತಾ ಅನ್ನೋದನ್ನು ನೋಡ್ಕೊಬೇಕು. ಕೆಲವೊಂದು ಸಾರಿ ನಿಮ್ಮ ರೆಗ್ಯುಲರ್ ಆಸ್ಪತ್ರೆ ಆ ಪಾಲಿಸಿನಲ್ಲಿಲ್ಲ ಅಂತಂದರೆ ಪ್ರಯೋಜನ ಆಗೋದಿಲ್ಲ. ಪಾಲಿಸಿ ತಗೊಂಡು ಪ್ರಯೋಜನ ಆಗಲ್ಲ, ಕ್ಯಾಶ್ಲೆಸ್ ಅಮೌಂಟು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಮತ್ತೆ ಮೋಸ ಹೋದ ಫೀಲಿಂಗ್ ಆಗುತ್ತೆ. ಅದಕ್ಕೆ ಪಾಲಿಸಿ ಆರೋಗ್ಯ ವಿಮೆ ತೆಗೆದುಕೊಳ್ಳುವಾಗಲೇ ನಿಮ್ಮ ಆಸ್ಪತ್ರೆ ನಿಮ್ಮ ಕಂಪ್ನಿನಲ್ಲಿ ಇದೆಯಾ, ಅಂದರೆ ಯಾವ ಆರೋಗ್ಯ ವಿಮೆ ತೆಗೆದುಕೊಳ್ತಾ ಇದ್ದೀರಲ್ಲ ಅದರ ಆ ಕಂಪ್ನಿಯ ಪಾಲಿಸಿಗಳು ಅಲ್ಲಿ ಕ್ಲೇಮ್ ಆಗ್ತಾವ ಇಲ್ವಾ ಅದನ್ನು ಎನ್ಕ್ವೈರಿ ಮಾಡ್ಕೊಂಡು ತಗೊಳ್ಳಿ. ಪ್ರತಿಯೊಂದು ಕಾಯಿಲೆ ಇರುತ್ತೆ, ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಇರುತ್ತೆ. ಒಂದು ಕಾಯಿಲೆಗೆ ಒಂದೇ ತಿಂಗಳ ವೆಯ್ಟ್ ಮಾಡಬೇಕಾಗುತ್ತೆ, ಒಂದು ಕಾಯಿಲೆಗೆ 1 ವರ್ಷ, 2 ವರ್ಷ, 4 ವರ್ಷ, ಈ ಥರ. ಆ ಕಾಯಿಲೆಗಳಿಗೆ ಎಷ್ಟೆಷ್ಟು ವರ್ಷ ನಂತರ ಕವರೇಜ್ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಆ ವೇಟಿಂಗ್ ಪೀರಿಯಡು ಎಷ್ಟಿದೆ, ಯಾವ ಕಾಯಿಲೆಗೆ ಎಷ್ಟಿದೆ ಅನ್ನೋದನ್ನು ಗಮನಿಸ್ಕೋಬೇಕು. ಆಮೇಲೆ ನಿಮ್ಗೆ ಈಗಾಗಲೇ ಕೆಲವೊಂದು ಕಾಯಿಲೆಗಳಿದ್ದಾವೆ. ಉದಾಹರಣೆಗೆ BP, ಶುಗರು, ಆಮೇಲೆ ಥೈರಾಯ್ಡು, ಹಾರ್ಟ್ ಪ್ರಾಬ್ಲಮ್ಮು, ಇವೆಲ್ಲ ಇದ್ದಾವೆ ಅಂತಂದರೆ ಅವುಗಳನ್ನು ನಮೂದಿಸೋದು ಬಹಳ ಮುಖ್ಯ. ತುಂಬ ಜನ ಹೇಳೋದೇ ಇಲ್ಲ. ಹೈಡ್ ಆ್ಯಂಡ್ ಸೀಕ್ ಮಾಡಿದಾಗ ಅಲ್ಲಿ ಕವರೇಜ್ ವಿಷಯಕ್ಕೆ ಬಂದಾಗ, ಕ್ಲೇಮ್ ಬಂದಾಗ ತುಂಬ ಸರಿ ಹೇಳಿದ್ನಲ್ಲ, ರಿಜೆಕ್ಟ್ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ ನೀವು ಪಾಲಿಸಿ ಫಸ್ಟ್ ಮಾಡಿಸುವಾಗ ಇದನ್ನೆಲ್ಲ ನೋಟಿಸ್ ಕೊಟ್ಟೋ ಇರೋದಿಲ್ಲ. ನಿಮ್ಗೆ ಯಾವ ಥರ ಕಾಯಿಲೆಗಳಿದೆ ಅಥವಾ ನಿಮ್ಮ ಅವಲಂಬಿತರಿಗೆ ಯಾವ ಥರ ತೊಂದರೆ ಇದೆ, ಪ್ರೀ ಎಕ್ಸಿಸ್ಟಿಂಗ್ ಅಂದರೆ ಮೊದಲಿಂದನೇ ಇರುವಂತಹ ಕಾಯಿಲೆಗಳು ಏನಿದ್ದಾವೆ, ತೊಂದರೆ ಏನಿದ್ದಾವೆ, ಅದನ್ನು ನೀವು ಕಂಪ್ನಿಯ ಗಮನಕ್ಕೆ ತೆಗೆದುಕೊಂಡು ಬಂದಿರೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಅವುಗಳನ್ನು ಗಮನಿಸದ ಅವುಗಳಿಗೆ ಎಷ್ಟು ತುಂಬಿಸ್ಕೊಬೇಕಾಗಿತ್ತಲ್ಲ ಪ್ರೀಮಿಯಮು, ಅಷ್ಟನ್ನು ನಾವು ತುಂಬಿಸ್ಕೊಡೋದಿಲ್ಲ. ಆವಾಗ ಏನಾಗುತ್ತೆ, ನೀವು ಬೇಕಾದಾಗ ಅವು ಕ್ಲೈಮ್ ಕೊಡೋದಿಲ್ಲ ಅಂತ ಗಲಾಟೆ ಮಾಡ್ತವೆ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಕ್ಲೈಮ್ ಸೆಟ್ಲ್ಮೆಂಟ್ ಆಗೋದಿಲ್ಲ, ಅವ್ರು ತಕರಾರು ಎತ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕಾಗಿ ನೀವು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂದರೆ ಅದಾಗಲೇ ಇರುವಂತಹ ಆರೋಗ್ಯ ಸಮಸ್ಯೆಯನ್ನು ನೋಟಿಸ್ ಕೊಡುವಂಥದ್ದು ಬಹಳ ಮುಖ್ಯ. ಸರಿ, ಇನ್ನು 6ನೇದು ರೂಮ್ ರೆಂಟ್ ಲಿಮಿಟ್ ಅಂತ. ಈಗ ನೀವು ICUಗೆ ಸೇರಿಸಿದ್ರೆ ಅಥವಾ ಆ ವಾರ್ಡ್ಗೆ ಹಾಕಿದ್ರೆ, 2 ಸಂದರ್ಭದಲ್ಲಿ ನೀವು ಯಾವ ಥರದ ಫೆಸಿಲಿಟೀಸನ್ನು ಇಷ್ಟಪಡ್ತೀರಾ ಇದನ್ನು ಗಮನಿಸಿ. ನಿಮ್ಮ ಆಸ್ಪತ್ರೆಗಳಲ್ಲಿ ಕನಿಷ್ಠ 5ರಿಂದ 10,000ದವರೆಗೆ ICU ಇರುತ್ತೆ ಅಥವಾ ವಾರ್ಡ್ ಇರುತ್ತೆ ಅಂತಂದರೆ ನೀವು ಕೇವಲ ಪ್ರತಿದಿನಕ್ಕೆ ₹5,000 ಅಮೌಂಟ್ಗೆ ತೆಗೆದುಕೊಂಡಿದ್ದೀರಾ ವಿಮೆನ. ಆದರೆ ನೀವು ಅಡ್ಮಿಟ್ ಆಗೋದು ಯಾವುದಕ್ಕೆ, 6-7 ಸಾವಿರದ ಮೇಲೆ. ಅಂಥ ಸಂದರ್ಭದಲ್ಲಿ ನಿಮಗೆ ಆ ಉಳಿದ 2,000ವನ್ನು ನೀವೇ
ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ನಿಮ್ಮ ಕಂಫರ್ಟ್ ಲೆವೆಲ್ ಎಷ್ಟು? ನಿಮ್ಗೆ ಯಾವ ಥರದ ವಾರ್ಡ್‌ಗಳು ಬೇಕಾಗ್ಬೋದು ಒಂದು ವೇಳೆ ಹುಷಾರು ತಪ್ಪಿದಾಗ. ಅಂಥ ಸಂದರ್ಭದಲ್ಲಿ ಈ ಅದನ್ನು ಗಮನಿಸಿಕೊಂಡು ನೀವು ಆರೋಗ್ಯ ವಿಮೆಯನ್ನು ತೆಗೆದುಕೋಬೇಕು. ಅಂದರೆ ರೂಮ್ ರೆಂಟ್ ಲಿಮಿಟ್ ಅಂತ ಇರುತ್ತೆ. ಅದರಲ್ಲಿ 5,000, 6,000, 9,000, 10,000 ಈ ಥರ ಹೆಚ್ಚಾಗ್ತಾ ಹೋಗುತ್ತೆ. ಆ ಹೆಚ್ಚಾದ ಅಮೌಂಟಿಗೆ ನೀವು ಹೆಚ್ಚು ಪ್ರೀಮಿಯಂನ ಕಟ್ಟಬೇಕಾಗುತ್ತೆ. ಹಾಗಂತ ನೀವು ಪ್ರೀಮಿಯಂ ಕಟ್ಟೋದಕ್ಕೆ ಸ್ವಲ್ಪ ಚೌಕಾಸಿ ಮಾಡಿದ್ರೆ ಕ್ಲೇಮಲ್ಲಿ ಅನುಭವಿಸ್ಬೇಕಾಗತ್ತೆ. ಇಷ್ಟೇ ಸಿಂಪಲ್. ಸೊ, ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಕಂಫರ್ಟ್ ಲೆವೆಲ್ ಎಷ್ಟು? ನಿಮ್ಗೆ ಯಾವ ಥರದ್ದು ಬೇಕಾಗಬಹುದು? ಅಂಥ ಸಂದರ್ಭದಲ್ಲಿ ನೀವು ಎಕ್ಸ್ಟ್ರಾ 2-3 ಸಾವಿರನ 4 ಸಾವಿರನ ಅಥವಾ ಡಬ್ಬಲ್ಲು ಕೊಡೋದಕ್ಕೆ ಸಿದ್ಧರಿದ್ದರೆ ಇವಾಗ ಕಡಿಮೆ ಪ್ರೀಮಿಯಂ ಇದು ಮಾಡ್ಕೊಳ್ಳಿ. ಕಡಿಮೆ ರೂಮ್ ರೆಂಟ್ ತಗೊಳ್ಳಿ. ಆಮೇಲೆ ಕಡಿಮೆ ಪ್ರೀಮಿಯಂ ಕೊಟ್ಕೊಳ್ಳಿ. ಅದೇ ಇಲ್ಲ ನನಗೆ ಹೆಲ್ತ್ ಇನ್ಶೂರೆನ್ಸೇ ಅಲ್ಟಿಮೇಟು ಅಂತಂದರೆ ಇವಾಗಲೇ ಆ ಒಂದು ದೊಡ್ಡ ಅಮೌಂಟ್ಗೆ ಅಂದರೆ ಪ್ರತಿದಿನ ರೂಮ್ ರೆಂಟ್ ಒಂದು 10,000 ಸಿಗಬೇಕು. ಅಂಥದ್ದನ್ನು ನೋಡಿ ತೆಗೆದುಕೊಳ್ಳಿ. ಇನ್ನು 7ನೇದು ಕೋ ಪೇಮೆಂಟ್ ಪಾಲಿಸಿ. ಈ ಕೋ ಪೇಮೆಂಟ್ ಪಾಲಿಸಿ ಅಂದ ತಕ್ಷಣ ಕೆಲವೊಂದು ಕಂಪ್ನಿಗಳು, ಆರೋಗ್ಯ ವಿಮೆ ಕಂಪ್ನಿಗಳು 70% ಕೊಡ್ತವೆ, 80% ಕೊಡ್ತವೆ. ಅಂದರೆ 20%, 30% ಏನು ಅಮೌಂಟ್ ಇರುತ್ತೆ ಬ್ಯಾಂಕ್ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅದನ್ನು ನೀವೇ ಕೊಡಬೇಕಾಗತ್ತೆ. ನಿಮ್ಮ ಜೇಬಿಂದ ಕೊಡಬೇಕಾಗತ್ತೆ. ಯಾರು 100% ಆರೋಗ್ಯ ವಿಮೆಯಲ್ಲಿ 100% ನಿಮ್ಮೆಲ್ಲ ಬಿಲ್ಲು ಭರಿಸ್ತೀವಿ ಅಂತ ಹೇಳಿರೋದಿಲ್ಲ. ಸೊ, ಅದನ್ನು ನೀವು ಗಮನಿಸಿಕೊಂಡು ಆ ಪಾಲಿಸಿಯನ್ನು ತೆಗೆದುಕೋಬೇಕಾಗತ್ತೆ. ಅದಿಲ್ಲ ಅಂತಂದರೆ ನೀವು ಲಾಸ್ಟಲ್ಲಿ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆದ್ದರಿಂದ ಫಸ್ಟೇ ಅವರು ಕೇಳ್ಕೊಳ್ಳಿ, ಅವ್ರನ್ನ ಕೇಳಿ ಎಷ್ಟು ಪರ್ಸೆಂಟು ಇದು ಸಿಗುತ್ತೆ, ಕೋ ಪೇಮೆಂಟ್ ಇರುತ್ತೆ, ನಾನು ಎಷ್ಟು ಕೊಡಬೇಕಾಗುತ್ತೆ ಕೈಯಿಂದ ಒಂದು ಅಮೌಂಟಲ್ಲಿ, ಕಂಪ್ನಿ ಎಷ್ಟು ಕೊಡುತ್ತೆ, ಇದ್ರ ಮೇಲೆ ತೀರ್ಮಾನ ಮಾಡಿ. ಯಾಕೆಂದರೆ ತುಂಬ ನೀವು ಬೇರೆ ಬೇರೆ ಕಂಪ್ನಿಗಳ ಸೈಟ್ಗಳಲ್ಲಿ ನೋಡಿದಾಗ ಕಡಿಮೆ ಪ್ರೀಮಿಯಮ್ಮು, ತುಂಬ ಜಾಸ್ತಿ ಅಮೌಂಟು ಎಲ್ಲ ಹೇಳಿಬಿಡ್ತಾರೆ. ಆದರೆ ತುಂಬ ಜಾಸ್ತಿ ಅಮೌಂಟು ಕಡಿಮೆ ಪ್ರೀಮಿಯಮ್ಮು ಅಂತಂದರೆ ನಿಮಗೆ ತುಂಬ ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ. ಅದರ ತುಂಬ ವಿಷಯಗಳು ನಿಮ್ಗೆ ಅಪ್ಲಿಕೇಬಲ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಲಾಸ್ಟಲ್ಲಿ ಕ್ಲೈಮ್ ಸೆಟ್ಲ್ಮೆಂಟ್ಗೆ ಬಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಬಾರ್ದು ಅಂತಂದರೆ ಕಡಿಮೆ ಪ್ರೀಮಿಯಮ್ ಅಂತ ಮೋಸ ಹೋಗದೆ ಸರಿಯಾಗಿ ಯೋಚನೆ ಮಾಡಿ, ಪ್ರಶ್ನೆಗಳನ್ನು ಕೇಳಿ, ತಿಳ್ಕೊಂಡು, ಓದಿಕೊಂಡು ಸಿಗ್ನೇಚರ್ ಹಾಕಿ ಪರ್ಚೇಸ್ ಮಾಡಿ. ಕ್ಲೈಮ್ ಸೆಟ್ಲ್ಮೆಂಟ್ ಸಪೋರ್ಟು. ಈಗ ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಮ ಹತ್ರ ಕಾರ್ಡ್ ಇದೆ, ಒಳಗಡೆ ಹೋದ್ರಿ, ಅದಾದಮೇಲೆ ಕಸ್ಟಮರ್ ಸಪೋರ್ಟ್ ಹೇಗಿದೆ ಕಂಪ್ನಿಯಿಂದ, ಏನಾದರೂ ಹೇಳಿ ಕೇಳಿ ಮಾಡಿ ಬೇಗ ಕ್ಲೈಮ್ ಸೆಟ್ಲ್ಮೆಂಟ್ ಮಾಡಿಕೊಡ್ತಾರಾ? ಇದನ್ನೆಲ್ಲ ಯೋಚನೆ ಮಾಡಿ, ಕೇಳಿ, ತಿಳ್ಕೊಂಡು ಮಾಡಿಸ್ಕೊಳ್ಳಿ. ಆಮೇಲೆ ರಿಸ್ಟೋರೇಷನ್ ಬೆನಿಫಿಟ್ ಅಂತ. ಅಂದರೆ 1 ವರ್ಷ ಇಬ್ಬರು ಹುಷಾರು ತಪ್ಪಿಬಿಟ್ರು ಆ ಪಾಲಿಸಿನಲ್ಲಿ. ನಿಮ್ಮ ಕುಟುಂಬದ ಒಂದು ಪಾಲಿಸಿ ಇದೆ ಅಂತ ಇಟ್ಕೊಳ್ಳಿ. ಆ ಪಾಲಿಸಿನಲ್ಲಿ ಇಬ್ಬರು ಒಟ್ಟಿಗೆ ಹುಷಾರು ತಪ್ತಾರೆ. ಈ ವರ್ಷ ಒಂದು ವರ್ಷದ ಸ್ಟಾರ್ಟಿಂಗಲ್ಲಿ ಒಬ್ರಿಗೆ ಹುಷಾರು ತಪ್ಪಿತು, ಒಂದು 5 ಲಕ್ಷ ಖರ್ಚು ಮಾಡಿಬಿಟ್ರಿ. ಈ ವರ್ಷದ ಕೊನೆಯಲ್ಲಿ ಇನ್ನೊಬ್ರಿಗೆ ಹುಷಾರು ತಪ್ಪಿತು, ಅವರಿಗೆ ಒಂದು 5 ಲಕ್ಷ ಬೇಕು. ಅಂಥ ಸಂದರ್ಭದಲ್ಲಿ ಈ ರಿಸ್ಟೋರೇಷನ್ ಫೆಸಿಲಿಟಿ ಅಂದರೆ ನೀವು ಯಾವ ಅಮೌಂಟ್ಗೆ ತೆಗೆದುಕೊಂಡಿರ್ತೀರಲ್ಲ ಆ ಅಮೌಂಟೇ ಮತ್ತೆ ಬರುತ್ತಾ, ಅದು ಬರಬೇಕು ಅಂದರೆ ಎಷ್ಟು ದಿವಸ ಕಾಯಬೇಕು, ಅದಕ್ಕೆ ಏನು ಮಾಡಬೇಕು, ಆ ಪ್ರೊಸೀಜರ್ ಏನು ಎಲ್ಲ ತಿಳ್ಕೊಳ್ಳಿ. ಇದು ಬಹಳ ಮುಖ್ಯ. ರಿಸ್ಟೋರೇಷನ್ ಬೆನಿಫಿಟ್ ಅಂತ ಇದನ್ನು ಹೇಳ್ತಾರೆ. ಅಂದರೆ ಮೂಲ ಎಷ್ಟು ಅಮೌಂಟಿಗಿತ್ತು, ಒಂದು 10 ಲಕ್ಷದ ಅಮೌಂಟ್ ಇದ್ದರೆ ನೀವು 5 ಲಕ್ಷ ಆಗಲೇ ಖರ್ಚು ಮಾಡಿಬಿಟ್ಟಿದ್ದೀರಾ. ಆ ಉಳಿದ 5 ಲಕ್ಷ ರೂಪಾಯಿ ಸಿಗುತ್ತಾ? ಅಥವಾ 10 ಲಕ್ಷನೂ ಖರ್ಚಾದಾಗ ಇನ್ನು 10 ಲಕ್ಷ ಇನ್ನೊಬ್ರಿಗೆ ಬೇಕು ಅಂತಂದರೆ ಏನು ಸೌಲಭ್ಯ ಇದೆ, ಅದಕ್ಕೆ ಪ್ರೊಸೀಜರ್ ಹೇಗೆ, ಇದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅದು ಹೇಗಿದೆ ವ್ಯವಸ್ಥೆ ಅಂತ ನೋಡಿಕೊಂಡು ಪಾಲಿಸಿಯನ್ನು ತೆಗೆದುಕೋಬೇಕು. ವರ್ಷ ಪೂರ್ತಿ ಕ್ಲೇಮ್ ಮಾಡಿಲ್ಲ ಅಂತಂದರೆ ನೋ ಕ್ಲೇಮ್ ಬೋನಸ್ ಎಷ್ಟಿದೆ? ಸಾಮಾನ್ಯವಾಗಿ ಎಲ್ಲ ಕಂಪ್ನಿನಲ್ಲೂ ಈ ನೋ ಕ್ಲೇಮ್ ಬೋನಸ್ ಕೊಡ್ತಾರೆ. ಆದರೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ, ಅದಕ್ಕೆ ಕಂಡೀಷನ್ ಏನಿದೆ, ಇದನ್ನೆಲ್ಲ ನೋಡಿ ತೆಗೆದುಕೋಬೇಕು. ಎಲ್ಲರೂ ಇವಾಗ ಅದಿಟ್ಟಿದ್ದಾರೆ. ಸೊ, ನೀವು ಯಾವ್ದಾದ್ರು 1 ವರ್ಷ ತೆಗೆದುಕೊಂಡಿಲ್ಲ, ಏನು ಯೂಸೇ ಮಾಡಿಲ್ಲಪ್ಪ, ಆಲ್ಮೋಸ್ಟ್ ಆರೋಗ್ಯವಂತಿರುವಂಥವ್ರಿಗೆ ಅಷ್ಟು ಬೇಕಾಗಲ್ಲ, ಯಾವಾಗಲೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾ ಇರಲ್ಲ, ಎಲ್ಲ ಜೀವನದಲ್ಲಿ ಒಂದು ಸಾರಿ ICUಗೆ ಸೇರೋದೇ ಹೆಚ್ಚು. ಅಂಥ ಸಂದರ್ಭದಲ್ಲಿ ಹೆಲ್ತ್ ಇನ್ಶೂರೆನ್ಸು ಅವಶ್ಯಕತೆ ಅಂತ ಅನಿಸೋದಿಲ್ಲ. ಆದರೆ ಅಂಥ ದಿವಸಗಳಲ್ಲೇ ಸೇವಿಂಗ್ಸ್ ಖಾಲಿ ಆಗುತ್ತೆ. ಅದಕ್ಕಾಗಿ
ಅಪಾಯದ ದಿನಗಳನ್ನು ಎದುರಿಸೋದಕ್ಕೋಸ್ಕರ ಈ ವಿಮೆಗಳು ಇರೋದು ಅಲ್ವಾ? ಒಂದು ವೇಳೆ ನೀವು 10,00,000ದ ಒಂದು ಮೊತ್ತಕ್ಕೆ ಆರೋಗ್ಯ ವಿಮೆ ತೆಗೆದುಕೊಂಡಿದ್ರೆ, ಒಂದು 10 ವರ್ಷ ನಿಮ್ಗೇನು ಆಗೇ ಇಲ್ಲ, ಹುಷಾರಾಗಿದ್ದೀರಾ. ಪ್ರತಿ ವರ್ಷ 10,000-15,000 ಕಟ್ತಾನೇ ಇದ್ದೀರಾ. ಆವಾಗ ನಿಮಗೆ ಅಲ್ಲಿ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇದೆಯಾ? 10,00,000ದ ಬದಲು 10 ವರ್ಷಕ್ಕೆ ನಿಮ್ಗೊಂದು 15,00,000 ಆದರೂ ಸಿಗುತ್ತಾ? ಈ ಥರ ಯೋಚನೆ ಮಾಡಿ, ಕೇಳಿ, ಎನ್ಕ್ವೈರಿ ಮಾಡಿ ತೆಗೆದುಕೊಳ್ಳಿ. ಇದನ್ನೇ ನಾನ್ ಕ್ಲೇಮ್ ಬೋನಸ್ ಅಂತ ಹೇಳ್ತಾರೆ. ಅರ್ಥ ಆಗುತ್ತಲ್ಲ? ಈ ಅಂಶಗಳನ್ನು ನೀವು ಗಮನಿಸಿಟ್ಟು ತೆಗೆದುಕೋಬೇಕು. ಈಗ ಲಾಸ್ಟಲ್ಲಿ ನಾವು ನೋಡಬೇಕು, ಯಾವುದನ್ನು ನಾವು ಮಾಡಬಾರ್ದು. ನೀವು ಆರೋಗ್ಯ ವಿಮೆ ತೆಗೆದುಕೊಳ್ಳುವಾಗ ಏನನ್ನು ಮಾಡಬಾರ್ದು, ಇದನ್ನು ಬೇಗ ಬೇಗ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಅಗ್ಗದ ಪ್ರೀಮಿಯಂ ನೋಡಿ ಪಾಲಿಸಿ ತೆಗೆದುಕೊಳ್ಳೋದು, ಇದನ್ನು ಮಾಡಲೇಬಾರ್ದು. ಏನೋ ಕಡಿಮೆ ಪೇಮೆಂಟ್ ಇದೆ, ತಗೊಂಡ್ಬಿಟ್ರಾಯ್ತು, ನಮ್ಮ ಹತ್ರ ಒಂದು ಹೆಲ್ತ್ ಪಾಲಿಸಿ ಇದೆ ಅಂತ ಹೇಳ್ಕೊಳ್ಳೋ ಥರ ಮಾಡ್ಕೋಬೇಡಿ. ಅಗ್ಗದ ಪಾಲಿಸಿ, ಅಗ್ಗದ ಪ್ರೀಮಿಯಂ ಪಾಲಿಸಿ ತೆಗೆದುಕೋಬೇಡಿ. ಪಾಲಿಸಿ ಓದದೆ ಸಹಿ ಮಾಡೋದು, ಏಜೆಂಟ್ ಹೇಳಿದ್ದನ್ನೆಲ್ಲ ನಂಬಿಕೊಂಡು ಸಿಗ್ನೇಚರ್ ಹಾಕ್ಬಿಡೋದು. ಓ, ಆ ಕಂಪ್ನಿ ಚೆನ್ನಾಗಿದೆ, ಈ ಕಂಪ್ನಿ ಚೆನ್ನಾಗಿದೆ ಅಂತ ಹೆಸರು ಮಾತ್ರ ನೋಡಿ ಖರೀದಿ ಮಾಡೋದು. ಯಾಕಂದರೆ ಒಂದೊಂದು ಕಂಪ್ನಿ ಒಂದೊಂದು ಪ್ರಚಾರ ಕೊಟ್ಟಿರುತ್ತೆ, ಒಂದೊಂದು ಪಾಲಿಸಿಗೆ ಒಂದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಟ್ಟಿರುತ್ತೆ. ಅವ್ರು ಏನೋ ಹೇಳೋದು, ನೀವೇನೋ ತಗೊಳ್ಕೊಳ್ಳೋದು ಆಗೋದೇ ಜಾಸ್ತಿ. ಹಾಗೆ ಮಾಡ್ದಲೆ ಸರಿಯಾಗಿ ಓದ್ಕೊಂಡು ಏಜೆಂಟು, ಕಂಪ್ನಿ ಎಲ್ಲದಕ್ಕಿಂತ ನಿಮ್ಮ ಬೆನಿಫಿಟ್ ಎಷ್ಟು ಅಂತ ಯೋಚನೆ ಮಾಡಿಕೊಂಡು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ತುಂಬ ಜನಕ್ಕೆ ಆರೋಗ್ಯ ವಿಮೆ ನೆನಪಾಗೋದು ಆಸ್ಪತ್ರೆ ಬೆಡ್ ಮೇಲಿದ್ದಾಗ. ನನಗೂ ಹಾಗೆ ಆಯಿತು. ಆರೋಗ್ಯ ವಿಮೆ ನೆನಪಾಗೋದು ಆಸ್ಪತ್ರೆಯ ಬೆಡ್ ಮೇಲಿದ್ದಾಗ. ಆದರೆ ಆರೋಗ್ಯ ವಿಮೆ ಮಾಡಿಸೋದು ಯಾವಾಗ ಅಂತಂದರೆ ಆರೋಗ್ಯವಾಗಿದ್ದಾಗ. ಆರೋಗ್ಯವಾಗಿದ್ದಾಗ ಸೇಮ್ ಲೈಕ್ ಜೀವ ವಿಮೆ, ಚೆನ್ನಾಗಿದ್ದಾಗಲೇ ಎಲ್ಲರೂ ವಿಮೆ ಮಾಡಿಸ್ಕೋಬೇಕು, ಜೀವ ವಿಮೆ ಮಾಡಿಸ್ಕೋಬೇಕು. ಅದೇ ಥರ ಚೆನ್ನಾಗಿದ್ದಾಗಲೇ ಆರೋಗ್ಯ ವಿಮೆ ಮಾಡಿಸ್ಕೋಬೇಕು. ಯಾಕೆಂದರೆ ವಿಮೆ ಅನ್ನೋದು ಅಪಾಯ, ಅಪಘಾತ, ಆಘಾತಗಳು ಬಂದಾಗ ಆರ್ಥಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನಮಗೆ ತಡೆದುಕೊಳ್ಳುವ ಶಕ್ತಿ ಇರಲಿ ಅನ್ನೋ ಕಾರಣಕ್ಕೆ. ಆದ್ದರಿಂದ ಆರೋಗ್ಯ ವಿಮೆಯನ್ನು ಆರೋಗ್ಯವಾಗಿದ್ದಾಗ ಹೋಗಿ ಸರಿಯಾಗಿ ನೋಡಿ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇದರಿಂದ ನಿಮ್ಮ ಕುಟುಂಬದ ಕನಸುಗಳನ್ನು ಕಾಪಾಡ್ಕೋಬೋದು. ಮಕ್ಕಳ ಶಿಕ್ಷಣಕ್ಕಾಗಿ ಏನು ಎತ್ತಿಟ್ಟಿರ್ತೀರಲ್ಲ, ಆ ಹಣವನ್ನು ಉಳಿಸ್ಕೋಬೋದು. ಸಾಲ ಮಾಡಿದ ಮನೆ ಇನ್ನೇನು ತೀರಿಸ್ತಾ ಇದ್ದೀವಿ ಅನ್ನೋಷ್ಟರಲ್ಲಿ ಬರುವಂತಹ ದೊಡ್ಡ ಕಾಯಿಲೆ ಆ ಮನೆಯನ್ನು ಮಾರಾಟ ಮಾಡದೆ ಉಳಿಸ್ಕೊಳ್ಳುವ ಹಾಗೆ ಆಗುತ್ತೆ. ಜೊತೆಗೆ ನಿಮ್ಮ ಅನಾರೋಗ್ಯದ ಸಂದರ್ಭದಲ್ಲಿ ನೀವು ಕುಸಿದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾಗ ನಿಮ್ಮ ಸಂಬಂಧಿಕರು ನಿಮ್ಮ ಆರೋಗ್ಯಕ್ಕಾಗಿ ಎಷ್ಟು ಪರಿತಪಿಸಬಹುದು ಅನ್ನುವ ಆತಂಕ ಇರುತ್ತಲ್ಲ. ಆ ಒಂದು ಕಾಯಿಲೆಯಿಂದ ನರಳೋದು ಬೇರೆ, ಜೊತೆಗೆ ನಮ್ಮ ಪ್ರೀತಿ ಪಾತ್ರರು ನಮಗೋಸ್ಕರ ಒದ್ದಾಡೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇರೆ. ಇದೆಲ್ಲ ಸೇರಿದಾಗ ಅವತ್ತಿನ ದಿನ ನಿಮಗೆ ಏನೂ ತೊಂದರೆ ಆಗದೆ ಆರೋಗ್ಯವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರೋದಕ್ಕೆ ಆರೋಗ್ಯ ವಿಮೆ ಬಹಳ ಮುಖ್ಯ. ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಹೇಗೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಹೇಳಿ. ಅದಕ್ಕೋಸ್ಕರ ಮುಂದಿನ ಹಣಕಾಸು ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋನ ಮಾಡ್ತೀನಿ. ಇಷ್ಟ ಆಯಿತಾ? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ನೀವೇ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಯಾಕೆಂದರೆ ಇದು ಒಳ್ಳೆ ಇನ್ಫಾರ್ಮೇಷನ್ ಅಲ್ವಾ? ಬೇರೆಯವ್ರಿಗೂ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಇಂತಹ ಉತ್ತಮ ವಿಷಯಗಳು ಜೀವನ ಪ್ರಣತಿಯಲ್ಲಿ ಸಾಕಷ್ಟಿದ್ದಾವೆ. ಅವುಗಳನ್ನು ನೋಡಿ ಅಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.